ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಡೀ ದೇಶದ ಗಮನವನ್ನು ಸೆಳೆದಿದ್ದಂತಹ ಮರಕುಂಬಿ ದಲಿತರ ದೌರ್ಜನ್ಯದ ಕೇಸ್ ಇದೀಗ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂಥ 98 ಜನರ ಪೈಕಿ 97 ಮಂದಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ಸ್ನೇಹಿತರೆ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಅದೇ ಗ್ರಾಮಕ್ಕೆ ನಾನು ನೇರವಾಗಿ ಹೋಗಿ ಗ್ರೌಂಡ್ ರಿಪೋರ್ಟನ್ನು ಕೂಡ ಮಾಡಿದ್ದೆ. ಜೊತೆಗೆ ಅಲ್ಲಿನ ಎಲ್ಲ ಫ್ಯಾಮಿಲಿಗಳನ್ನು ಮಾತನಾಡಿಸಿದ್ದೆ. ಆದರೆ ಈ ಕೇಸ್ನಲ್ಲಿ ಕೆಲವೊಂದು ಲೋಪದೋಷಗಳು ಕೂಡ ಇದೆ. ಏನೆಲ್ಲ ಶೋಷಣೆ ಆಗಿದೆ ದಲಿತರ ಮೇಲೆ ಅದು ನಿಜಕ್ಕೂ ಕೂಡ ಸತ್ಯವೇ ಆದರೂ ಅದರಲ್ಲಿ ಕೆಲವೊಬ್ಬ ಆರೋಪಿಗಳು ಅಮಾಯಕರು ಕೂಡ ಇದ್ದಾರೆ ಅನ್ನೋದನ್ನು ನಾನು ಕೂಡ ಅದನ್ನು ಗ್ರೌಂಡ್ ರಿಪೋರ್ಟ್ನಲ್ಲಿ ಜೊತೆಗೆ ಕುಟುಂಬದವರ ಜೊತೆ ಮಾತನಾಡ್ತಾ ಅದನ್ನು ಸಾಬೀತನ್ನು ಕೂಡ ಮಾಡಿದ್ವಿ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಮರಕುಂಬಿ ದಲಿತರ ಮೇಲೆ ನಡೆದಂಥ ದೌರ್ಜನ್ಯ ಪ್ರಕರಣದಲ್ಲಿ ಒಟ್ಟಾರೆಯಾಗಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂಥ 98 ಆರೋಪಿಗಳ ಪೈಕಿ 97 ಮಂದಿಗೆ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ಈ ಹಿಂದೆ ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಕೊಟ್ಟಿದ್ದಂಥ ಆದೇಶವನ್ನು ಈಗ ರದ್ದು ಕೂಡ ಮಾಡಲಾಗಿದೆ. ಸ್ನೇಹಿತರೆ, ಏನಿದು ಕೇಸ್ ಏನು, ಜೊತೆಗೆ ಈಗ ಕೊಟ್ಟಂಥ ತೀರ್ಪಿನಲ್ಲಿ ಏನೆಲ್ಲ ಇದೆ ಅನ್ನೋದ್ರು ಕೂಡ ಸವಿವರವಾಗಿ ಹೇಳಿಬಿಡ್ತೀನಿ. ಸ್ನೇಹಿತರೆ, ಕೊಪ್ಪಳ ಜಿಲ್ಲೆ ಮರಕುಂಬಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣದಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಅಂದರೆ ಕೊಪ್ಪಳ ಜಿಲ್ಲಾ ನ್ಯಾಯಾಲಯದಲ್ಲಿ 98 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಅದಾದ ನಂತರ ಅವರು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದರು. ಆರಂಭದಲ್ಲಿ ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನು ಒಂದು ಐತಿಹಾಸಿಕ ತೀರ್ಪು ಅಂತ ಬಿಂಬಿಸಲಾಯಿತು. ದಲಿತರಿಗೆ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರ ಶೋಷಣೆಯ ವಿರುದ್ಧ ಸಿಕ್ಕಂಥ ಇದೊಂದು ದೊಡ್ಡ ಗೆಲುವು ಅಂತ ಹೇಳಿ ಭಾವಿಸಲಾಯಿತು. ಜೊತೆಗೆ ಈ ಪ್ರಕರಣದಲ್ಲಿ ಇಡೀ ಗ್ರಾಮದ ಬಹುತೇಕ ಮನೆಗಳ ಸದಸ್ಯರು ಜೈಲು ಪಾಲಾಗಿ ಬಿಟ್ಟರು. ಆ ಬಳಿಕ ಅವರೆಲ್ಲರೂ ಕೂಡ ಈಗ ಹೈಕೋರ್ಟ್ ಮೊರೆ ಹೋಗಿದ್ದರು. 10 ವರ್ಷಗಳ ಹಿಂದೆ ನಡೆದಂಥ ದೌರ್ಜನ್ಯ ಯಾರು ಕೂಡ ಊಹೆನೂ ಕೂಡ ಮಾಡಿರಲಿಲ್ಲ. ಅದಾದ ಮೇಲೆ ಆ ಊರಿನ ಗ್ರಾಮದ ಆರೋಪಿಗಳ ಪೈಕಿ ಅವರ ಕುಟುಂಬದವ್ರನ್ನ ಮಾತನಾಡಿಸಿದಾಗ ಕೆಲವೊಂದು ಸತ್ಯಗಳು ಕೂಡ ಬಯಲಾಗಿತ್ತು. ದಲಿತರ ಕೇರಿಯಲ್ಲೇ ನಿಂತ್ಕೊಂಡು ಅಲ್ಲಿನ ಮುಖಂಡರನ್ನು ಕೂಡ ಮಾತನಾಡಿಸಿದ್ವಿ. ಜೊತೆಗೆ ಈ ಕೇಸ್ನಲ್ಲಿ ಸಿಲುಕ ಹಾಕ್ಕೊಂಡಿರ್ತಕ್ಕಂಥ ಮೇಲ್ಜಾತಿಯ ಕುಟುಂಬದವ್ರನ್ನೂ ಕೂಡ ಮಾತನಾಡಿಸಿದ್ವಿ. ಕೆಲವೊಂದು ಕುಟುಂಬದವರು ಅವತ್ತು ನಡೆದ ಘಟನೆಯ ದಿನ ಆ ಊರಿನಲ್ಲೇ ಇರಲಿಲ್ಲ, ಅವ್ರನ್ನೂ ಕೂಡ ಸಿಲುಕಿ ಹಾಕಿಸಲಾಯಿತು. ಅವರು ಕೂಡ ಜೈಲು ಪಾಲಾಗಿ ಬಿಟ್ಟರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾಯಿತ್ತು. ಆದರೆ ಅಮಾಯಕರಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು ಅನ್ನೋ ಒಂದು ಮನವಿ ನನ್ನದಾಗಿತ್ತು. ಸ್ನೇಹಿತರೆ, ಇದೀಗ ಈ ಕುರಿತು ವಿಚಾರಣೆ ನಡೆಸಿದಂಥ ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠ 98 ಅಪರಾಧಿಗಳ ಪೈಕಿ 97 ಜನರಿಗೆ ಜಾಮೀನನ್ನು ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಿದೆ. ಆದರೆ ಇದರಲ್ಲಿ ಒಬ್ಬರು ಜಾಮೀನು ಅರ್ಜಿಯನ್ನು ಹಾಕಿರಲಿಲ್ಲ. ಅಂದರೆ A1 ಆರೋಪಿ, ಇವರು ಮೊದಲ ಆರೋಪಿ ಮಂಜುನಾಥ್ ಅವ್ರನ್ನ ಹೊರತುಪಡಿಸಿ ಉಳಿದ ಎಲ್ಲರಿಗೂ ಕೂಡ ಜಾಮೀನನ್ನು ಮಂಜೂರು ಮಾಡಿದೆ. ಸ್ನೇಹಿತರೆ, ಏನೆಲ್ಲ ಷರತ್ತುಗಳನ್ನು ವಿಧಿಸಿ ಬೇಲ್ ಕೊಟ್ಟಿದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಪ್ರತಿಯೊಬ್ಬರಿಗೂ 50,000 ಬಾಂಡ್ ಜೊತೆಗೆ ಒಬ್ಬರ ಶ್ಯೂರಿಟಿಯನ್ನು ಕೂಡ ಪಡೆದು ಈಗ ಜಾಮೀನನ್ನು ಮಂಜೂರು ಮಾಡಿರೋದು. ಸ್ನೇಹಿತರೆ, ಏನಿದು ಕೇಸ್ ಅನ್ನೋದನ್ನು ಕೂಡ ಗಮನಿಸಬೇಕು. ಕೊಪ್ಪಳ ಗಂಗಾವತಿಯ ಮರಕುಂಬಿ ಗ್ರಾಮದಲ್ಲಿ 2014ರಲ್ಲಿ ಇದೇ ಕ್ಷೌರದ ಅಂಗಡಿಗೆ ಮತ್ತು ಹೋಟೆಲ್ನಲ್ಲಿ ದಲಿತರಿಗೆ ಪ್ರವೇಶ ನೀಡಲಿಕ್ಕೆ ಇದೇ ಮೇಲ್ಜಾತಿಯವರು ವಿರೋಧ ಮಾಡಿರ್ತಾರೆ. ಆ ಕುರಿತಾಗಿ ಹೋಟೆಲ್ನಲ್ಲಿ ಜೊತೆಗೆ ಕ್ಷೌರದ ಅಂಗಡಿಯ ಮುಂದೆ ಚಿಕ್ಕ ಪುಟ್ಟ ಗಲಾಟೆಗಳು ಕೂಡ ನಡೆದಿರುತ್ತೆ. ಅದಾದ ಮೇಲೆ ಸ್ಥಳಕ್ಕೆ ಪೊಲೀಸರು ಕೂಡ ಬರ್ತಾರೆ, ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಳ್ತಾರೆ. ಅಲ್ಲಿಗೆ ಆ ಕೇಸ್ ನಿಲ್ಲುತ್ತೆ ಅಂತ ಎಲ್ಲರೂ ಭಾವಿಸಿರ್ತಾರೆ. ಇತ್ತ ಅದೇ ದಿನ ಗಂಗಾವತಿಯಲ್ಲಿ ಮರಕುಂಬಿ ಗ್ರಾಮದ ಕೆಲ ಸವರ್ಣೀಯರು ಪವರ್ ಸಿನಿಮಾ, ಪುನೀತ್ ರಾಜ್ಕುಮಾರ್ ಅವರ ಪವರ್ ಸಿನಿಮಾವನ್ನು ನೋಡಲಿಕ್ಕೆ ಗಂಗಾವತಿ ಹೋಗಿರ್ತಾರೆ. ಆಗ ಸವರ್ಣೀಯರಿಗೂ ಮತ್ತು ದಲಿತರ ಯುವಕರಿಗೆ ಗಲಾಟೆ ಕೂಡ ನಡೆಯುತ್ತೆ. ಆ ಬಳಿಕ ರಾತ್ರಿ ಎಲ್ಲರೂ ಕೂಡ ನಿಶ್ಶಬ್ದವಾಗಿರ್ತಕ್ಕಂಥ ಗ್ರಾಮದಲ್ಲಿ ರಾತ್ರಿ ದಲಿತರ ಕೇರಿಗೆ ಸವರ್ಣೀಯರು ನುಗ್ಗಿ ಗುಡಿಸಲುಗಳಿಗೆ ಬೆಂಕಿಯನ್ನು ಕೂಡ ಹಚ್ಚಿಬಿಡ್ತಾರೆ. ಅದೃಷ್ಟವಶಾತ್ ಅವತ್ತು ಯಾವುದೇ ಪ್ರಾಣಹಾನಿ ಕೂಡ ಸಂಭವಿಸಿರೋದಿಲ್ಲ. ಅದಾದ ನಂತರ ಇಡೀ ರಾಜ್ಯದ ಗಮನವನ್ನು ಸೆಳೆಯುತ್ತೆ ಈ ಕೇಸ್. 2014 ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 117 ಜನರ ವಿರುದ್ಧ ದಲಿತರು ಸೆಟೆದು ನಿಲ್ತಾರೆ. ಕೇಸನ್ನು ಕೂಡ ದಾಖಲಿಸಿಕೊಳ್ಳಲಾಗುತ್ತೆ. ಊರಿಗೆ ಪೊಲೀಸರ ದಂಡೆ ಧಾವಿಸುತ್ತೆ. ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಲ್ಲಿ ಕೆಲವೊಬ್ಬರು ಮೃತಪಟ್ಟಿದ್ದಾರೆ. ಇನ್ನೂ ಕೆಲವೊಬ್ಬರ ಹೆಸರು ಕೂಡ ಪುನರಾವರ್ತನೆಯಾಗಿದೆ. ಸ್ನೇಹಿತರೆ, ನಾನು ಆರಂಭದಲ್ಲಿ ಹೇಳಿದೆ ಕೇಸ್ನಲ್ಲಿ ಸಿಕ್ಕವರ ಹೆಸರನ್ನು ಕೂಡ ಬರೆಯಲಾಯಿತು ಅಂತ. ಒಂದು ಮಟ್ಟಕ್ಕೆ ಆ ಊರಿನ ಗ್ರಾಮಸ್ಥರು ಹೇಳುವಂತೆ ವೋಟರ್ ಲೀಸ್ಟನ್ನು ಹಿಡಿದುಕೊಂಡು ಕೂಡ ಬಹಳಷ್ಟು ಜನರನ್ನು ಸೇರಿಸಲಾಯಿತು ಅನ್ನೋ ಮಾತುಗಳಿದೆ. ಹಾಗಾಗಿ ಎಲ್ಲೋ ಬೆಂಗಳೂರಿನಲ್ಲಿ ಗೌರ್ಮೆಂಟ್ ಜಾಬ್ನಲ್ಲಿ ಇದ್ದವರು ಕೂಡ ಆ ಊರಿನಲ್ಲಿ ಇಲ್ಲದವರ ಹೆಸರು ಕೂಡ ಅಲ್ಲಿ ಸೇರಿಸಲಾಯಿತು. ಕೆಲವೊಬ್ಬರ ಹೆಸರು ಕೂಡ
ಪುನರಾವರ್ತನೆಯಾಗಿದೆ, ತರ್ಜುಮೆಯಾಗಿದೆ ಅನ್ನೋ ಮಾತುಗಳು ಕೂಡ ಕೇಳ್ಬೋದು. ಹಾಗಾಗಿ ಒಟ್ಟಾರೆಯಾಗಿ 117 ಜನರ ವಿರುದ್ಧ ಕೇಸ್ ದಾಖಲಾಗಿದ್ದು 101 ಆರೋಪಿಗಳ ವಿರುದ್ಧ ಅಪರಾಧ ಸಾಬೀತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಕೊಪ್ಪಳ ನ್ಯಾಯಾಲಯದಿಂದ ಆದೇಶ ಕೂಡ ಹೊರಬರುತ್ತೆ. ಅಕ್ಟೋಬರ್ 28 ಒಂದು ಐತಿಹಾಸಿಕ ತೀರ್ಪನ್ನು ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ವಿಧಿಸುತ್ತೆ. ಅದು ಕೂಡ ಜೀವಾವಧಿ ಶಿಕ್ಷೆ. ಈ ಜೀವಾವಧಿ ಶಿಕ್ಷೆ ಪ್ರಕಟವಾಗ್ತಿದ್ದಂತೆ ಅನೇಕರು ಎದೆ ಬಡಿತ ಜೋರಾಗುತ್ತೆ. ಭಾಳಷ್ಟು ಜನ ಆಘಾತಕ್ಕೊಳಗಾಗ್ತಾರೆ. ಅದರಲ್ಲಿ ಒಬ್ಬರು ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮದವರೇ ಆದಂಥ ಒಬ್ಬ ವ್ಯಕ್ತಿ ಕೂಡ ಮೃತಪಡ್ತಾರೆ. ಅಂದರೆ ಆ ಜಾತಿ ಸಂಘರ್ಷ ಯಾವ ಮಟ್ಟಕ್ಕಿತ್ತು, ಜೊತೆಗೆ ಕೋರ್ಟ್ ಕೊಟ್ಟಂಥ ತೀರ್ಪು ಯಾವ ರೀತಿಯಾಗಿತ್ತು ಅಂತ. 5 ವರ್ಷದ ಶಿಕ್ಷೆಗೆ ಗುರಿಯಾಗಿದ್ದಂಥ ಅಪರಾಧಿಯೊಬ್ಬರು ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೃತಪಡ್ತಾರೆ. ಅವರು ರಾಮಣ್ಣ ಭೋವಿ ಅಂತ 30 ವರ್ಷದವರು. ಅವರಿಗೆ 5 ವರ್ಷ ಜೈಲು ಮತ್ತು ದಂಡ ವಿಧಿಸಿ ಕೊಪ್ಪಳ ನ್ಯಾಯಾಲಯ ಆದೇಶವನ್ನು ಕೊಟ್ಟಿತ್ತು. ಆದರೆ ತೀರ್ಪು ವಿವರ ಹೊರಬೀಳ್ತಾ ಇದ್ದ ಹಾಗೆ ಆ ಅಪರಾಧಿ ರಾಮಣ್ಣ ಭೋವಿ ಅನ್ನೋರು ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕಿಬಿಡ್ತಾರೆ, ಜರ್ಜರಿತರಾಗಿಬಿಡ್ತಾರೆ. ಜೊತೆಗೆ ಒಂದಿಷ್ಟು HIV ಸೋಂಕಿತರಾಗಿದ್ದರಂತೆ. ಅಸ್ವಸ್ಥನಾಗಿದ್ದ ಕಾರಣ ಪೊಲೀಸರು ಮತ್ತು ಜಿಲ್ಲಾಧಿಕಾರಿಗಳು ತಕ್ಷಣ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆ ಉಸಿರು ಎಳೆದು ಬಿಡ್ತಾರೆ. ಈ ಪ್ರಕರಣದಲ್ಲಿ 117 ಜನರ ವಿರುದ್ಧ ಈ ಕೇಸ್ನಲ್ಲಿ ಒಟ್ಟಾರೆಯಾಗಿ ತೀರ್ಪು ಬರೋ ಪೂರ್ವದಲ್ಲಿಯೇ 11 ಜನರು ಮೃತಪಟ್ಟಿದ್ದಾರೆ. ನಾವು ಇದನ್ನು ಗಮನಿಸಬೇಕು ಸ್ನೇಹಿತರೆ. ಇದೊಂದು ಐತಿಹಾಸಿಕ ತೀರ್ಪಾಗಿ ನಮ್ಮ ಇಡೀ ರಾಜ್ಯದ ಗಮನವನ್ನು ಸೆಳೀತು. ಇಡೀ ರಾಜ್ಯ ಅಂದರೆ ತಪ್ಪಾಗುತ್ತೆ, ಇಡೀ ದೇಶದ ಗಮನವನ್ನು ಸೆಳೀತು. ನ್ಯಾಯಾಧೀಶರು ಕೂಡ ಅವರ ತೀರ್ಪನ್ನು ಎಲ್ಲರೂ ಕೂಡ ವೆಲ್ಕಮ್ ಮಾಡಿದ್ರು. ದಲಿತರ ವಿರುದ್ಧವಾಗಿ ಆಗ್ತಾ ಇರತಕ್ಕಂಥ ಶೋಷಣೆ ಯಾವ ಮಟ್ಟಕ್ಕಿದೆ, ಜೊತೆಗೆ ನ್ಯಾಯಾಲಯದ ಪರವಾಗಿ ಅನೇಕರು ನಿಂತ್ಕೊಂಡ್ರು, ಅದನ್ನು ವೆಲ್ಕಮ್ ಮಾಡಿದ್ರು, ಸ್ವಾಗತಿಸಿದರು. ಅವ್ರು ಕೊಟ್ಟಂಥ ತೀರ್ಪನ್ನು ಎಲ್ಲರೂ ಕೂಡ ಈಗ ಆಗ್ತಾ ಇರತಕ್ಕಂತಹ ಈ ಸವರ್ಣೀಯರ ದೌರ್ಜನ್ಯದ ವಿರುದ್ಧವಾಗಿ ಈಗಲೂ ಕೂಡ ನ್ಯಾಯದೇವತೆ ನಮ್ಮ ಪರವಾಗಿದ್ದಾಳೆ ಅನ್ನೋದನ್ನ ಎಲ್ಲರೂ ಕೂಡ ಒಪ್ಪಿಕೊಂಡ್ರು. ಸ್ನೇಹಿತರೆ, ಇದೇ ಗ್ರಾಮದಲ್ಲಿ ನಾನು ಹೇಳಿದ್ನಲ್ಲ ಕೆಲವೊಬ್ಬರು ಅಮಾಯಕರಿದ್ದರು ಅಂತ. ಇವರು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಓಕೆ, ಅಲ್ಲಿ ಏನು ಬೇಕಾದರೂ ಆಗ್ಬೋದಿತ್ತು, ಇದು ರಿಜೆಕ್ಟ್ ಆಗ್ಬೋದಿತ್ತು, ಇಲ್ಲ ಕೆಲವೊಬ್ಬರಿಗೆ ಜಾಮೀನು ಕೂಡ ಸಿಗ್ಬೋದಿತ್ತು. ಆದರೆ ಈಗ ಇದೇ ಕೊಪ್ಪಳ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶವನ್ನು ರದ್ದು ಮಾಡಿ ಬರೋಬ್ಬರಿ 98 ಅಪರಾಧಿಗಳ ಪೈಕಿ, ಏಕೆಂದರೆ ಶಿಕ್ಷೆ ಪ್ರಕಟವಾಗಿದ್ದ ಹಿನ್ನೆಲೆಯಲ್ಲಿ, ತೀರ್ಪು ಹೊರಬಿದ್ದಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಅಪರಾಧಿಗಳು ಅಂತ ಕನ್ಸಿಡರ್ ಮಾಡಬೇಕು. ಆದರೆ 98 ಅಪರಾಧಿಗಳ ಪೈಕಿ ಯಾರೂ ಕೂಡ ಊಹೆ ಮಾಡಿರಲಿಕ್ಕಿಲ್ಲ 97 ಜನರಿಗೆ ಜಾಮೀನು ಮಂಜೂರು ಮಾಡಿರೋದು. ಇದನ್ನು ನಾವೀಗ ಯಾಕೆ ವೆಲ್ಕಮ್ ಮಾಡಬೇಕು ಅಂದರೆ, ದಲಿತರ ವಿರುದ್ಧವಾಗಿ ಆದಂಥ ಶೋಷಣೆ, ಈ ಅಸ್ಪೃಶ್ಯತೆ ಈಗಲೂ ಕೂಡ ಜೀವಂತವಾಗಿರೋದ್ರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ದನಿ ಎತ್ತೋಣ, ಅದನ್ನು ವೆಲ್ಕಮ್ ಮಾಡೋಣ. ಓಕೆ, ಆದರೆ ಈ 97 ಜನರ ಪೈಕಿ ಆ ಊರಿನ ಗ್ರಾಮದಲ್ಲಿ ಅನೇಕರು 30 ಎಕರೆ, 40 ಎಕರೆ, 20 ಎಕರೆಗೆ ಜಮೀನನ್ನು ಗುತ್ತಿಗೆ ಪಡೆದು ಮಾಡ್ತಾಯಿದ್ರು. ಬೆಳೆ ಫಸಲಿಗೆ ಬಂದಿತ್ತು. ಇಂಥ ಟೈಮ್ನಲ್ಲಿ ಈ ತೀರ್ಪು ಹೊರ ಬಂದಿತ್ತು. ಕೆಲವೊಬ್ಬರು ಅದೇ ದಲಿತರ ಕೇರಿಯಲ್ಲಿ ಕೆಲವೊಬ್ಬರು ಅಮಾಯಕರಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗೋದನ್ನು ನಾನು ಅದನ್ನು ವೆಲ್ಕಮ್ ಮಾಡೋದಿಲ್ಲ ಅಂತ ನೋವಿನಿಂದ ಹೇಳ್ತಾಯಿದ್ರು. ಹಾಗಾಗಿ ಕೆಲವೊಬ್ಬರಿಗೆ ಇದು ಈಗ ಸಿಕ್ಕಿರ್ತಕ್ಕಂಥ ಬೇಲ್ ಅದು ಅವರಿಗೆ ಒಳಿತಾಗಿದೆ ಅಂತ ನಾನು ಭಾವಿಸ್ತೀನಿ. ಆದರೆ ಯಾರೆಲ್ಲ ಈ ಅಸ್ಪೃಶ್ಯತೆಯನ್ನು ತೋರಿದ್ರು, ಜೊತೆಗೆ ಈ ದಲಿತರ ವಿರುದ್ಧವಾಗಿ ಆ ದಲಿತರ ಕೇರಿಯ ಮನೆಗಳಲ್ಲಿ ಗುಡಿಸಲುಗಳಿಗೆ ಬೆಂಕಿ ಹಚ್ಚಿದ್ರು, ಅವ್ರಿಗೆ ಖಂಡಿತವಾಗಿಯೂ ಭವಿಷ್ಯದಲ್ಲಿ ಶಿಕ್ಷೆ ಆಗಲಿ. ಆದರೆ ಈಗ ಸಿಕ್ಕಂಥ ಒಂದು ಆದೇಶವನ್ನು ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡಬೇಕು. ಮುಂದೆ ಏನಾಗುತ್ತೆ, ಈ ಮರಕುಂಬಿಯ ಒಂದು ನಡೆದಂಥ ದಲಿತರ ದೌರ್ಜನ್ಯದ ಪ್ರಕರಣ ಎಲ್ರಿಗೂ ಕೂಡ ಮಾದರಿಯಾಗುತ್ತೆ, ದಾರಿದೀಪವಾಗುತ್ತೆ. ದಲಿತರ ವಿರುದ್ಧವಾಗಿ ದೌರ್ಜನ್ಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇದೊಂದು ಪಾಠವಾಗುತ್ತೆ ಅಂತ ಭಾವಿಸ್ತಾ, ಇದೇ ರೀತಿಯಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.